ಸರ್ಕಾರದಿಂದ 2025-26ನೇ ಸಾಲಿನ ಆರ್ಥಿಕ ಸಮೀಕ್ಷೆ ಮಂಡನೆ. ಹಲವು ಕ್ಷೇತ್ರಗಳ ಬೆಳವಣಿಗೆ ಕೊರತೆಗಳ ಬಗ್ಗೆ ಉಲ್ಲೇಖ. ಮಕ್ಕಳ ಡಿಜಿಟಲ್ ವ್ಯಸನ ಹೆಚ್ಚುತ್ತಿರುವ ಬಗ್ಗೆ ಕಳವಳ. ಪ್ರಧಾನಿ ಮೋದಿ ಭೇಟಿಯಾದ ಮಾಜಿ ಪ್ರಧಾನಿ ದೇವೇಗೌಡ. ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆ. ಬಜೆಟ್ಗೂ ಮುನ್ನದ ಭೇಟಿ. ರಾಜ್ಯಕ್ಕೆ ಹೆಚ್ಚಿನ ಅನುದಾನದ ನಿರೀಕ್ಷೆ. ವರದಕ್ಷಿಣೆ ಕಿರುಕುಳ. ಪತಿಯಿಂದಲೇ ಹಲ್ಲೆಗೊಳಗಾದ ಲೇಡಿ ಕಾನ್ಸ್ಟೇಬಲ್ ಮೃತ್ಯು. ಸ್ವಾತ್ ಕಮಾಂಡ್. ಉತ್ತರ ಪ್ರದೇಶದ ಕಾಜಲ್ ಮೃತ ಯುವತಿ. ಆರೋಪಿ ಪತಿ ಅಂಕುರ್ ಚೌಧರಿ ಪೊಲೀಸ್ ವಶ. ಮತಪಟ್ಟಿಯಿಂದ ಅಕ್ರಮವಾಗಿ ಮತದಾರರ ಹೆಸರು ಅಳಿಸಲಾಗಿದೆ. ಹಲವು ರಾಜ್ಯಗಳಲ್ಲಿ ಕುತಂತ್ರ ನಡೆಸಿದೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರೋಪ. ಕಂದಾಯ ಗ್ರಾಮಗಳ ಜನರಿಗೆ ಸಿಹಿ ಸುದ್ದಿ ನೀಡಿದ ರಾಜ್ಯ ಸರ್ಕಾರ. 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲು ಸಿದ್ಧತೆ. ದಾಖಲೆಗಳನ್ನು ಸಿದ್ಧಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಡಿಕೆಶಿಗೆ ಸಿಎಂ ಆಗಲು ಅವಕಾಶ ನೀಡಬೇಡಿ, ಮುಖ್ಯಮಂತ್ರಿಯಾಗಿ ನೀವೇ ಮುಂದುವರಿಯಿರಿ. ಸಿಎಂ ಸಿದ್ದರಾಮಯ್ಯ ಪರ ಬೆಂಬಲ ವ್ಯಕ್ತಪಡಿಸಿದ ಜನಾರ್ದನ ರೆಡ್ಡಿ. ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ಗುಡ್ ನ್ಯೂಸ್. ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವದಂದು ರಜೆ ಕಡ್ಡಾಯ. ಸುತ್ತೋಲೆ ಹೊರಡಿಸಿದ ಡಿಜಿಪಿ ಎಂಎ ಸಲೇಂ. ಇರಾನ್ ಸಮೀಪಕ್ಕೆ ಸಾಗಿರುವ ಅಮೆರಿಕದ ಯುದ್ಧ ನೌಕೆಗಳು ಯಾವುದೇ ಕ್ಷಣದಲ್ಲೂ ದಾಳಿ ನಡೆಸುವ ಸಾಧ್ಯತೆ. ನಿರ್ದಿಷ್ಟ ಸಮಯಕ್ಕಾಗಿ ಎದುರು ನೋಡುತ್ತಿರುವ ಅಮೆರಿಕ. ಬಾಂಗ್ಲಾದೇಶ ಸಾರ್ವತ್ರಿಕ ಚುನಾವಣೆ ಖಂಡಿಸಿದ ಶೇಖ್ ಹಸೀನಾ. ತಮ್ಮ ಪಕ್ಷ ಅವಾಮಿ ಲೀಗ್ ಅನ್ನ ನಿಷೇಧಿಸಿರುವುದಕ್ಕೆ ವಿರೋಧ. ಬಾಂಗ್ಲಾದೇಶ ದೀರ್ಘಕಾಲದ ಅಸ್ಥಿರತೆ ಎದುರಿಸಬೇಕಾಗುತ್ತೆ ಎನ್ನುವ ಸಂದೇಶ. 2026ರ ಮಹಿಳಾ ಪ್ರೀಮಿಯರ್ ಲೀಗ್. ಯುಪಿ ವಾರಿಯರ್ಸ್ ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಗೆಲುವು. ಫೈನಲ್ ಪ್ರವೇಶಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು.